ಸ್ಯಾಂಡಲ್ವುಡ್ನ ಅಣ್ಣ ಎಂದೇ ಖ್ಯಾತಿ ಪಡೆದಿರುವ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ 62ನೇ ಹುಟ್ಟುಹಬ್ಬದ ಅಂಗವಾಗಿ ಸಮೀಪದ ಬ್ರೈಟ್ ಬಿಗಿನಿಂಗ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡುವ ಮೂಲಕ ಡಾಕ್ಟರ್ ಶಿವರಾಜ್ ಕುಮಾರ್ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು. ಬಳಿಕ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಮುಕ್ತುಂ ಸಾಬ್ ಮುದೋಳ್ ಮಾತನಾಡಿ, ರಾಜ್ ಕುಟುಂಬದ ಕುಡಿ ಸರಳತೆಗೆ ಹೆಸರುವಾಸಿ. ಯಾರಿಗೆ ಕಷ್ಟ ಅಂದರೆ ಮಿಡಿಯುವ ಹೃದಯ. ಶ್ರೀಮಂತಿಕೆ ಉಳ್ಳ ಡಾಕ್ಟರ್ ಶಿವರಾಜ್ ಕುಮಾರ್ ಹುಟ್ಟುಹಬ್ಬವನ್ನು ಮುದ್ದು ಮಕ್ಕಳಿಗೆ ನೋಟ್ಬುಕ್ ನೀಡಿದ್ದು ಅವರ ಹುಟ್ಟುಹಬ್ಬದ ಸಾರ್ಥಕತೆಯ ಚಿಂತನೆಯಾಗಿದೆ. ಇಂತಹ ಚಿಂತನೆಯುಳ್ಳ ಅಭಿಮಾನಿ ಬಳಗದ ಸರ್ವ ಸದಸ್ಯರುಗಳಿಗೆ ಅನಂತ ಅಭಿನಂದನೆಗಳು ಎಂದರು. ಕಾರ್ಯಕ್ರಮ ಮಾಡ್ಕೊಂಡ್ರೆ ನಮ್ಮ ಇಚ್ಛೆಯಿಂದ ಮಾಡ್ಬೇಕಂತ ಅನಿಸ್ತದೆ. ಯಾಕಂದ್ರೆ ಸುಮ್ಮನೆ ಸಣ್ಣಪುರ ಒಂದು ಪುನೀತ್ ಡಾಕ್ಟರ್ ರಾಜ್ಕುಮಾರ್ನ ಅಭಿಮಾನ ಮಾಡೋದು ಅಧ್ಯಕ್ಷರು ಏನು ಕೂಡ ಮಾರ ನಾವು ಅವಾಗ ಬರ್ತಡೇ ಇದ್ದಾಗ ಸ್ವಲ್ಪ ಒಂದು ಹಾರ ಹಾಕಿ ಅವ್ರಿಗೆ ಒಂದು ಎಲ್ಲರೂ ಕರ್ಕೊಂಡು ಸಿಹಿ ಹಂಚಿ ಮಾಡ್ಬೋದು. ಇದೇನು ಮಾಡ್ತಾರಲ್ಲ ಇದು ನೆನಪಿಡುವಂಥ ಕೆಲಸ. ಯಾಕಂದರೆ ಮಕ್ಕಳು 1 ತಿಂಗಳು 2 ತಿಂಗಳು 15 ದಿವಸ 10 ದಿವಸ ಬರೆದು ಬಿಡ್ತಾರೆ. ಆ ಬರೆಯೋಕ್ಕಂತ ಕೊಟ್ಟಂಥ ಕಾಣಿಕೆ ಏನಿದೆ ಇದು ಬುಕ್ಕಿನ ಒಂದು ಕೆಲಸ ಮಾಡ್ತಾರೆ. ಭಾಳ ಒಳ್ಳೆಯ ಕೆಲಸ ಮಾಡ್ತಾರೆ. ಇವತ್ತು ಸಂಗಪ್ಪರು ಹೋದರು, ನಮ್ಮ BJP ಅಧ್ಯಕ್ಷರಾದಂಥ ಭಾಷೆಗಳು ಕರೆನ್ಸಿ ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ. ಯಾವಾಗಲೂ ಸಮಾಜ ಸೇವೆಯೊಳಗೆ ಭಾಳ ಮುಂದಿದ್ದಾರೆ. ಆ ಜೊತೆ ಸಾರಿ ಪಟ್ಟೋದಂದರೆ ಸಾಮಾನ್ಯ ಆದ ಕೆಲಸ ಅಲ್ಲ. ಸಣ್ಣ ವಯಸ್ಸು ಸಿಗೋದು ಹಾಗೆಲ್ಲ ಈಗೇನೋ ಸ್ವಲ್ಪ 15 ಮೈ ಬಿಟ್ಟು ಏನೋ ಗೊತ್ತಿಲ್ಲ, ಭಾಳ ಸಣ್ಣ ವಯಸ್ಸು ಹುಡುಗ. ಆ ಥರ ನೋಡಿದ್ರೆ ನಮ್ಗೆ ಭಾಳ ಖುಷಿ ಅನಿಸುತ್ತೆ. ಯಾಕಂದರೆ ಇಷ್ಟು ಹುಡುಗರೆಲ್ಲ ಸಮಾಧಾನ ಮಾಡೋದು, ಈ ಹುಡುಗರೆಲ್ಲ ನೀಟಾಗಿ ಅಚ್ಚುಕಟ್ಟು ಕಲಿಸೋದು ನೋಡಿ. ಒಂದೊಂದು ಸಾರಿ ಒಳಗೆ ಏನೇನು ಇರ್ತದೆ ಎಲ್ಲ ಹುಡುಗರಿಗೆ ಸರಿಯಾಗಿ ವ್ಯವಸ್ಥೆ ಮಾಡಿರ್ತಾರೆ. ಒಳ್ಳೆ ರೀತಿ ಅವರಿಗೆ ಶಿಸ್ತು, ಪದ್ಧತಿ, ನೀತಿ, ರೀತಿ ಯಾವ ರೀತಿ ಇರಬೇಕು ಆ ರೀತಿ ಎಲ್ಲದೂ ಅದು ಮಾಡಿದ್ರೆ ನಮ್ಮ ಇವತ್ತು ಜೀವನವನ್ನು ನಾವು ಥ್ಯಾಂಕ್ಸ್ ಹೇಳಬೇಕು. ನಾನು ಹೇಳೋದಿಷ್ಟೇ, ನಮ್ಮ ಉದ್ದೇಶಿಸಿದಾಗ ಅದರ ಅವ್ನು ಕೇಳೋಕ್ಕಿಂತ ಮೊದಲ ಕೆಲಸ ನಾವು ಮಾಡ್ತೀವಿ. ಬಳಿಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಬಳಗದ ಅಧ್ಯಕ್ಷ ಸಂಗಪ್ಪ ಮಾತನಾಡಿ, ಹುಟ್ಟುಹಬ್ಬ ಆಚರಣೆ ಎಂದರೆ ಆಡಂಬರ, ಕೇಕ್ ಕತ್ತರಿಸುವುದು ಹಾಗೂ ಇನ್ನಿತರ ಮೋಜು ಮಸ್ತಿ ಇವನ್ನೆಲ್ಲ ಹೊರತುಪಡಿಸಿ ಇಡೀ ದೇಶಕ್ಕೆ ಮಾದರಿಯಾದ ಡಾಕ್ಟರ್ ರಾಜವಂಶದ ಕುಡಿಯ ಹುಟ್ಟಿದ ದಿನ ಏನಾದರೂ ವಿಶೇಷವಾಗಿ ಮಾಡಬೇಕೆಂದು ತೀರ್ಮಾನ ಮಾಡಿದಾಗ ಶಿವಣ್ಣಗೆ ಮಕ್ಕಳು ಎಂದರೆ ಪಂಚಬ್ರಾಹ್ಮಣ ಅಂತ ಮುದ್ದು ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಕೇಕ್ ಕತ್ತರಿಸುವುದನ್ನು ಪರಂಪರೆಯನ್ನು ಬಿಟ್ಟು ಉಪಯುಕ್ತ ಹುಟ್ಟುಹಬ್ಬದ ಆಚರಣೆಗೆ ಮುಂದಾಗಿದ್ದೇವೆ ಎಂದರು. ಕರ್ನಾಟಕವರಿಗೆ ವಂದಿಸುತ್ತೆ ಹಾಗೂ ನಮ್ಮ ಶಂಕರ್ ಪಾಂಡಿಗೆ ಅವರಿಗೆ ಕೆಲಸವನ್ನು ಬದಿಗಿಟ್ಟು ಬಂದಿರ್ತಾರೆ. ಅವರಿಗೆ ಧನ್ಯವಾದ ಹೇಳ್ತಾ ಸಂಗಪ್ಪ ರವಿ ಅವರು, ಭಾಷೆ ಸಾಹೇಬರು, ಅದು ನಮ್ಮ ಡಾಕ್ಟರು ಇವರೆಲ್ಲರಿಗೂ ಸಂಶೋಧನ ಇವರೆಲ್ಲರೂ ಬಂದಿರ್ತಾರೆ. ಅವರೆಲ್ಲರಿಗೂ ಧನ್ಯವಾದಗಳು. ಇಂದು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವ್ರ ಬಗ್ಗೆ ಹೇಳಬೇಕಾದ್ರೆ 1-2 ಮಾತು ಹೇಳಲೇಬೇಕು. ನಾನು ಪ್ರಥಮವಾಗಿ ಅವರು 85ರಲ್ಲಿ ಆನಂದ ಫಿಲ್ಮ್ ರಿಲೀಸ್ ಆದಾಗ ಇದೇನು ಹುಡುಗ ಅಂತೇಳಿ ಸುಮ್ಮನೆ ಬಿಟ್ಟಿದ್ವಿ. 25 ವಾರ ಆದರೂ ಆ ಫಿಲ್ಮ್ ನೋಡಿದ್ದಿಲ್ಲ ನಾನು. 25 ವಾರದ ನಂತರ ಎಲ್ಲೇ ನೋಡಿದ್ವಿ ಅಂದರೆ ಬಳ್ಳಾರಿಗೆ ಹೋಗಿ ನೋಡಿದ್ವಿ ನಾವು. 10ವರೆಗೆ ಫಿಲಮ್ ಇತ್ತು. 10-15 10ವರೆಗೆ ಹೋದ್ರೂ ಅಲ್ಲೇ ಯಾರೂ ಇದ್ದಿಲ್ಲ. ಒಬ್ಬರು ಇದೆಯಾ ಫಿಲ್ಮ್ ಬಿಡು ಅಂತಂದಿದ್ವಿ ನಾವು. ಟಿಕೆಟ್ ತೊಗೋಬೇಕಾದ್ರೆ ಹೋಗಿ ನಿಂತಾಗ ನಮ್ಮನ್ನು ಹೊಳ್ಳಿ ಬರೋಕ್ಕಾಗಿಲ್ಲ, ಹಂಗೆ ಹರ್ಕೊಂಡು ಬಂದೀನಿ ನಾ ಫಿಲ್ಮ್ಗೆ. ಅಂತ ಒಳಗೇನೈತೆ ಬೇರೆ ಕಡೆಯಿಂದ ಟಿಕೆಟ್ ತೊಗೊಂಡು ಫಿಲ್ಮ್ ನೋಡಿದಾಗ ಅವತ್ತಿನಿಂದ ಇನ್ನೂವರೆಗೂ ಯಾವ
128 ಫಿಲ್ಮು 29ನೇ ಫಿಲ್ಮ್ ಬರಕತ್ತೈತಿ ಇವಾಗ. ಒಂದು ಫಿಲ್ಮು ಅವತ್ತೇ ರಿಲೀಸ್ ಆದ ದಿವಸನೇ ನೋಡ್ತೀವಿ ನಾವು. ಯಾಕಂದರೆ ಅಂಥ ವ್ಯಕ್ತಿತ್ವ ಶಿವಣ್ಣ ಅವ್ರದ್ದು ಐತಿ. ನಾವು ಪ್ರತಿ ಸಲ ಹುಟ್ಟಿದಕ್ಕೂ ಅಲ್ಲೇ ಹೋಗ್ತಿದ್ವಿ ನಾವು. ಇಲ್ಲ ನಾವು ಇಲ್ಲೇ ಮಾಡೋಣ, ಮಕ್ಕಳ ಜೊತೆ ಮಾಡೋಣ ಅಂಥೇಳಿ ಇಲ್ಲೇ ಅಲ್ಲಿ ಹೋಗಿ ನಾವು ಮಾಡ್ತಿರ್ತೀವಿ. ಇಲ್ಲಿ ನಾವು ಒಂದು ನಮ್ಮೂರಲ್ಲಿ ನಾವೊಂದು ಏನಾದರೂ ಮಾಡಬೇಕು ಅಂಥೇಳಿ ಇಲ್ಲೇ ಹಮ್ಮಿಕೊಳ್ಳೋಣ ಅಂಥೇಳಿ ಕೇಕ್ ಕಟ್ ಮಾಡೋದು, ಪಟಾಕ್ಷಿ ಬಿಡೋದು ಬೇಡ. ಈ ಸಲ ಊರಿಗೆ ಒಂದು ವಿಶೇಷವಾಗಿ ಮೊನ್ನೆ ಆದರೂ ಅಣ್ಣವ್ರ ಬರ್ತಡೇಗೆ ಅದನ್ನೇ ಮಾಡಿದ್ವಿ. ಇಲ್ಲೇನೂ ಇದನ್ನೇ ಮಾಡೋಣ ಅಂಥೇಳಿ ನೋಟ್ಬುಕ್ಕು ಪೆನ್ ನೋಸ್ಬಿಟ್ಟು ಹಂಚಿಕೆ ಮಾಡೋಣ ಅಂಥೇಳಿ ಈ ನಮ್ಮ ಸ್ಕೂಲಿನ ಹುಡುಗರಿಗೆ ಮುದ್ದು ಮಕ್ಕಳಿಗೇನೋ ಒಂದು ಸ್ವಲ್ಪ ನಮ್ಗೆ ಅನುಕೂಲ ಆಗಲಿ ಅನ್ನೋದೇ ನಮ್ಮ ಉದ್ದೇಶ. ಇನ್ನು ಸಂಸ್ಥೆಯ ಅಧ್ಯಕ್ಷ ಶೀತಲ್ ಓಲೇಕರ್ ಮಾತನಾಡಿದರು. ಬಂದಾಗ ನವೋದಯ ಪೇಪರ್ ಅಂತ ತೆಗೆದುಕೊಂಡು ಬಂದಿದ್ವಿ. ಆ ನವೋದಯ ಪೇಪರ್ ಎಲ್ಲೆಲ್ಲಿ ಹಾಕ್ಬೇಕಪ್ಪ, ಅವ ಆಫೀಸಿಂದ ಕಳಿಸಿರ್ತಕ್ಕಂಥ ಪೇಪರ್ ನಾವೆಲ್ಲೆಲ್ಲಿ ಹಾಕಬೇಕು, ಏನು ಮಾಡಬೇಕು ಅಂದಾಗ ಎಲ್ಲ ಸ್ಥಳೀಯ ಪತ್ರಿಕೆಗಳು, ಯಾರ ಪತ್ರಿಕೆಗಳು ಓದ್ತಾರೆ ಅವ್ರನ್ನ ಯಾರು ಹಾಕ್ಕೊಂತಾರ ಅಂತ ವಿಚಾರ ಇದ್ದಾಗ ನಾವು JDS ಆಫೀಸ್ ಇತ್ತು, ನಮ್ಮ JDS ಆಫೀಸ್ ಐತಲ್ಲ ಈಗ, ಆ JDS ಆಫೀಸಿಗೆ ಹೋದ್ವಿ. ಅಧ್ಯಕ್ಷರ ನವೋದಯ ಪತ್ರಿಕೆ ತೆಗೆದುಕೊಂಡು ಬಂದಿವಿ. ಈಗ ಪತ್ರಿಕೆ ಹಾಕಬೇಕು ಅಂತಂದಾಗ ಯಾವುದೇ ಕಾರಣಕ್ಕೂ ನಮ್ಮ ಆಫೀಸಿಗೆ ಬಿಡಬೇಡ, ನೀ ಯಾವಾಗರ ಹಾಕಂತಂದೇಳಿ ಮೊದಲನೇದಾಗಿ ನನಗೆ ಪತ್ರಿಕೆ ಹಾಕಾಕ ಅವಕಾಶಗಳನ್ನು ಕೊಟ್ಟು ಪತ್ರಿಕೆಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಬೇರೆ ವ್ಯಕ್ತಿತ್ವ, ಪತ್ರಿಕೆ ಸಣ್ಣದಾಗಿರಲಿ ದೊಡ್ಡದಾಗಿರಲಿ, ಸ್ಥಳೀಯನಾಗಿರಲಿ ರಾಜ್ಯನಾಗಿರಲಿ, ಅಂಥ ಒಂದು ಪತ್ರಿಕೆಯನ್ನು ಬೆಳೆಸುವಂಥ ಗುಣ ಇರತಕ್ಕಂಥದ್ದು ನಮ್ಮ ವಕ್ತೃತ್ವ ಮುಗಳವರ ಕಡೆಗೆ. ಅನಂತರ ನಾ ಇನ್ನೂ ಒಂದು ಕಾರ್ಯಕ್ರಮ ಮಾಡಿದ್ವಿ. ಒಂದು ರಾಜ್ಯದಲ್ಲಿರ್ತಕ್ಕಂಥ ಒಂದು ನಮ್ಮೂರ ಸುದ್ದಿ ಅಂತೇಳಿ ಒಂದು ಚಾನಲನ್ನು ಮಾಡಿದ್ವಿ. ಆ ನಮ್ಮೂರ ಸುದ್ದಿ ಚಾನಲ್ ಮಾಡಿದಾಗ ಒಂದು ರಾಜ್ಯ ಪ್ರಶಸ್ತಿಗೆ ಆಹ್ವಾನ ಮಾಡಿದ್ವಿ. ನಮ್ಮೂರ ನಕ್ಷತ್ರ ಅಂತ ರಾಜ್ಯ ಪ್ರಶಸ್ತಿಗೆ ಆಹ್ವಾನ ಮಾಡಿದ್ವಿ. ಅಧ್ಯಕ್ಷರ ಆ ಒಂದು ಕಾರ್ಯಕ್ರಮಕ್ಕೆ ದಯವಿಟ್ಟು ನಮ್ಮ ಕೈಲಾದ ಮಟ್ಟಿಗೆ ನಮ್ಗೆ ಯಾಕಂದ್ರೆ ಮಾಡಬೇಕು ಅಂದಾಗ ನಮಗೂ ಕೂಡ ಅವರೆಲ್ಲ ಅಷ್ಟು ನಮ್ಗೆ ಒಂದು ರೀತಿಯೊಳಗೆ ಸಹಕಾರಗಳನ್ನು ಮಾಡಿ ಮಾಧ್ಯಮದೊಳಗೆ ಪ್ರತಿಯೊಂದು ಈಗ ರಂಜಾನ್ ಆಗಿರಲಿ, ಈದ್ ಮಿಲಾದ್ ಆಗಿರಲಿ, ಇನ್ನೂ ಅನೇಕ ಹಬ್ಬಗಳೊಳಗೆ ಎಲ್ಲ ಹಬ್ಬಗಳಿಗೂ ಒಂದು ರೀತಿ ಮಾಧ್ಯಮದವರಿಗೆ ಅನ್ನದಾತರಂದ್ರೆ ತಪ್ಪಾಗಕ್ಕಿಲ್ಲ.